ಇದು ಕರುನಾಡಿನಲ್ಲಿ ಒಂದು ಬಹುದೊಡ್ಡದಾಗಿರುವಂತಹ ಭ್ರಷ್ಟಾಚಾರದ ಒಂದು ಸ್ಟೋರಿ ನೋಡಿ. 1 ಲಕ್ಷ ಕೊಟ್ಟರೆ ಸಾಕು ಒಂದು ಹುದ್ದೆ ಸಿಗುತ್ತೆ, 1 ಕೋಟಿ ಕೊಟ್ಟರೆ 2 ಹುದ್ದೆಗಳು ಸಿಗುತ್ತೆ. ಇದು ಹುದ್ದೆಗಳ ಸೇಲ್ನ ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿ. 1 ಲಕ್ಷ ಕೊಡ್ತೀರಾ, 1 ಹುದ್ದೆ, ಕೋಟಿ ಕೊಟ್ಟರೆ ಮತ್ತೊಂದು ಹುದ್ದೆ ಸಿಗುತ್ತೆ. ಉದ್ಯೋಗ ನೀಡುವಂತಹ ಸಂಸ್ಥೆಗಳಲ್ಲಿ ಹುದ್ದೆಗಳ ಓಪನ್ ಹರಾಜು ನಡೀತಾ ಇದೆ. ಜಮೀನು ಮಾರಿದಂತಹ ದುಡ್ಡು ಕೋಟಿ ಕೋಟಿ ಸುರಿದು ಕುರ್ಚಿಗೇರಿದ್ದಾರೆ. ಇದು 15 ಎಕರೆ ಜಮೀನು ಮಾರಿ ಉದ್ಯೋಗ ಕೊಡುವಂತಹ ಹುದ್ದೆ ಗಿಟ್ಟಿಸಿಕೊಂಡವನ ಕತೆ ಇದು. 15 ಎಕರೆ ಜಮೀನನ್ನ ಮಾರಿ ಉದ್ಯೋಗ ಕೊಡುವಂತಹ ಹುದ್ದೆಯನ್ನ ಗಿಟ್ಟಿಸಿಕೊಂಡವನ ಕತೆ ಇದು. ಆತನಿಗೆ ಆ ಹುದ್ದೆಗೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಇಲ್ಲ, ಹೆಬ್ಬೆಟ್ಟವನು. ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಶನ್ ಏನಿದೆ ಅದು ಇಲ್ಲವೇ ಇಲ್ಲ ಆತನಿಗೆ. ಆದರೂ ಕೂಡ ಆ ಒಂದು ಪ್ರಭಾವಿ ಪೋಸ್ಟನ್ನು ಆತ ಗಿಟ್ಟಿಸ್ಕೊಂಡಿದ್ದಾನೆ. ಆ ಪ್ರಭಾವಿ ರಾಜಕಾರಣಿಯ ಕುಟುಂಬದ ಶ್ರೀರಕ್ಷೆಯಿಂದಲೇ ಆತ ಈ ಹುದ್ದೆಗೇರಿದಾನಂತೆ. ಪ್ರಭಾವವನ್ನು ಬಳಕೆ ಮಾಡಿಕೊಳ್ಳೋದು, ಕೋಟಿ ಕೋಟಿ ಹಣವನ್ನು ಸುರಿಯೋದು, ಸೇವಕನಂತೆ ಕೆಲಸ ಮಾಡ್ತೀನಿ ಅಂತ ಹೇಳೋದು, ಆದರೆ ಮಾಡೋದು ಮಾತ್ರ ಎಲ್ಲವೂ ಕೂಡ ಲೂಟಿಕೋರರ ಕೆಲಸ. ಆ ಕುಟುಂಬ ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಮಾಡ್ತಾ ಇದ್ದ ಆತನಿಗಾಗಿ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಆ ಉದ್ಯೋಗ ನೀಡೋ ಸಂಸ್ಥೆಯಲ್ಲಿ ಕೂತು ಹುದ್ದೆಗಳನ್ನು ಹರಾಜು ಹಾಕ್ತಾ ಇದ್ದಾನೆ. ಮಧ್ಯವರ್ತಿ ಮನಿಸ್ವಾಮಿ ಎಂಬಾತನ ಮೂಲಕವಾಗಿ ಈ ಜಾಬ್ಗಳನ್ನು ಸೇಲ್ ಮಾಡ್ತಾ ಇದ್ದಾನೆ. ಕಲೆಕ್ಷನ್ ಆಗಿರುವಂತಹ ದುಡ್ಡಲ್ಲಿ ಅಧ್ಯಕ್ಷನಿಗೆ 50% ಅಂತೆ. ಆ ಕುಟುಂಬದ ಸೇವಕನಂತೆ ಕೆಲಸ ಮಾಡ್ತಾ ಇದ್ದ ಆ ಸಂಸ್ಥೆಯ ಅಧ್ಯಕ್ಷ ಏನಿದ್ದಾನೆ ಆತನ ಒಂದು ಸ್ಟೋರಿ ಇದು. ಕುಟುಂಬ ಸೇವಕನಂತೆ ಕೆಲಸ ಮಾಡ್ತಾ ಇದ್ದ, ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ಆ ಕುಟುಂಬಕ್ಕೆ ಅತ್ಯಂತ ನಿಷ್ಠಾವಂತನಾಗಿ ಆತ ಕೆಲಸ ಮಾಡ್ತಾ ಇದ್ದಂತೆ. ಮಧ್ಯವರ್ತಿ ಮನಿಸ್ವಾಮಿ ಎಂಬಾತನ ಸ್ಟೋರಿ ಇದು. ಇದನ್ನು ನೋಡ್ತಾ ಹೋದರೆ ಒಂದು ಕ್ಷಣ ನಮ್ಮನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇತ್ತಿದು. ಕ್ವಾಲಿಫಿಕೇಶನ್, ಮಿನಿಮಮ್ ಕ್ವಾಲಿಫಿಕೇಶನ್ ಇರಬೇಕು, ಅದು ಕೂಡ ಇಲ್ಲ. ಉದ್ಯೋಗ ನೀಡುವ ಆ ಸಂಸ್ಥೆಯಲ್ಲಿ ಪಾರುಪತ್ಯ ನಡೆಸ್ತಾ ಇತ್ತ ಆ ಕುಟುಂಬ. ಒಂದೇ ಜಾತಿಯ ಅಭ್ಯರ್ಥಿಗಳಿಗೆ ಉದ್ಯೋಗ ನೀಡಲಾಗ್ತಾ ಇತ್ತ. ಅಲ್ಲಿ ಪ್ರಮುಖ ಹುದ್ದೆಗಳಿಗೆ ಒಂದೇ ಜಾತಿಯ ಅಭ್ಯರ್ಥಿಗಳನ್ನು ನೇಮಿಸಿಕೊಂಡಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ. ಲಕ್ಷ ಲಕ್ಷ ಲಂಚ ಪಡ್ಕೊಂಡು ಉದ್ಯೋಗ ಮಾರಾಟ ಮಾಡ್ತಾ ಇದ್ರು ಅನ್ನೋ ಆರೋಪ ಇದೆ. ಕೊನೆಗೆ ತನ್ನ ಮಕ್ಕಳಿಗೆ ಉದ್ಯೋಗ ಕೊಡೋದಕ್ಕೆ ಹೋಗಿ ಆ ಅಧ್ಯಕ್ಷ ಸಿಕ್ಕಿಬಿದ್ದಿದ್ದಾನೆ. ಒಬ್ಬ ಅಧ್ಯಕ್ಷನ ಬಗ್ಗೆ ನಾವು ಕೊಡ್ತಾ ಇರೋದು ಮಾಹಿತಿಗಳನ್ನ. 10 ಪೋಸ್ಟ್ ಡೀಲ್ ಮಾಡಿದ್ರೆ 1 ಪೋಸ್ಟ್ ಲಂಚ ಆ ಅಧ್ಯಕ್ಷನಿಗೆ. ಉಳಿದ 9 ಮಂದಿ ಕೊಟ್ಟಿರುವಂತಹ ದುಡ್ಡು ಹೋಗೋದು ನೇರವಾಗಿ ಡಾಲರ್ಸ್ ಕಾಲನಿಗೆ. ಆ ಹಣವನ್ನ ಸಂಗ್ರಹಣೆ ಮಾಡಿ ಡಾಲರ್ಸ್ ಕಾಲನಿಗೆ ತಲುಪಿಸ್ತಿದ್ನ ಆ ಮನಿಸ್ವಾಮಿ. ಆ ಮನಿಸ್ವಾಮಿಗೆ ಸಿಬಿಐ ಈಗ ಖೆಡ್ಡವನ್ನ ಏನಾದರೂ ತೋಡ್ತಾ ಇದೆಯಾ? SIT ಬೆನ್ನಲ್ಲೇ ಸಿಬಿಐ ತನಿಖೆಗೆ ಒತ್ತಡ ಹೆಚ್ಚಳವಾಗ್ತಾ ಇದೆ. ಅರ್ಹತೆ ಇಲ್ಲದ ವ್ಯಕ್ತಿಗೆ ಆ ದೊಡ್ಡ ಸಂಸ್ಥೆಯ ಅಧ್ಯಕ್ಷ ಪೀಠ ಸಿಕ್ಕಿದೆ ಸ್ವಾಮಿ. ಈ ಮನಿಸ್ವಾಮಿಗೆ ಮನಿ ಮುಖಾಂತರವೇ ಸಿಕ್ಕಿದ್ದ, ಅಥವಾ ಆತ ನಿಜವಾಗ್ಲೂ ಯೋಗ್ಯ ಆ ಹುದ್ದೆಗೆ ಅಂತ ಆ ಹುದ್ದೆ ಸಿಕ್ಕಿರೋದ? ಅದನ್ನ ಕೆದಕ್ತಾ ಹೋದ್ರೆ ದುಡ್ಡಿನಿಂದ ಆತ ಪಡ್ಕೊಂಡಿರೋದು ಆ ಹುದ್ದೆಯನ್ನ. ಈ ಮನಿಸ್ವಾಮಿ ಏನಿದ್ದಾನೆ ಆತನಿಂದ ಮನಿ ಕಲೆಕ್ಟ್ ಆಗ್ತಾ ಇತ್ತು. ನಂತರ ಈ ಮನಿ ದುಡ್ಡು ಏನಿದೆ ಇದು ಹೋಗ್ತಾ ಇದ್ದಿದ್ದು ಡಾಲರ್ಸ್ ಕಾಲನಿಗೆ. ಇದಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಕೂಡ ಆಗಿದೆ. ಆದರೆ CBI ತನಿಖೆ ಮಾಡಬೇಕು ಅಂತ ಒತ್ತಡ ಹೆಚ್ಚಳ ಆಗ್ತಾ ಇದೆ. ಅರ್ಹತೆ ಇಲ್ಲದಂತಹ ವ್ಯಕ್ತಿಗೆ ಆ ದೊಡ್ಡ ಸಂಸ್ಥೆಯ ಅಧ್ಯಕ್ಷ ಪೀಠ ಸಿಕ್ಕಿದ್ದಾದ್ರೂ ಹೇಗೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಆ ವ್ಯಕ್ತಿ 10 ಕೋಟಿ ರೂಪಾಯಿ ತಂದು ಸುರಿದಿದ್ದು ಯಾರ ಕಾಲಡಿಗೆ? 10 ಕೋಟಿ ದುಡ್ಡು ತಂದು ಸುರಿದಿದ್ದಾನೆ, ಆದರೆ ಯಾರ ಕಾಲಡಿಗೆ? ಆ ಕುಟುಂಬದ ಆಣತಿಯಂತೆ ಲಂಚ ಸಂಗ್ರಹಿಸ್ತಾ ಇದ್ದ ಆ ಮನಿಸ್ವಾಮಿ ಯಾರು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. 10% ಕಮಿಷನ್ ತಿಂದಂತಹ ಅಧ್ಯಕ್ಷನ ಅಸಲಿ ಕಥೆ ಏನು? ಆ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ CBI ತನಿಖೆ ಆಗಬೇಕೀಗ. CBI ತನಿಖೆ ಆಗಬೇಕು ಅಂತ ಒತ್ತಡ ಹೆಚ್ಚಳವಾಗ್ತಾ ಇದೆ. ಇದು ಭಾರಿ ಪ್ರಮಾಣದಲ್ಲಿ ಜಾಬ್ಗಳನ್ನೇ ಸೇಲ್ ಮಾಡ್ತಾ ಇದ್ದಂತಹ ಒಂದು ಭ್ರಷ್ಟಾಚಾರದ ಸ್ಟೋರಿ ನೋಡಿ. ಒಂದು ಕಡೆ ಈಗಾಗಲೇ ನಾವು ಪ್ರೊಟೆಸ್ಟ್ಗಳನ್ನು ನೋಡುತ್ತಾ ಇದ್ದೀವಿ. ಸಾಲು ಸಾಲಾಗಿ ಒಂದೊಂದಾಗಿ ಹಗರಣಗಳು ಬೆಳಕಿಗೆ ಬರ್ತಾ ಇದೆ. KPSC ಅಂತ ಒಂದು, ಮತ್ತೊಂದು ಕಡೆಯಲ್ಲಿ ಮತ್ತೊಂದು, ಹೀಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದೇ ಹಣೆ ಬರಹ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆನ್ಜಿಗಳು, CJPಯವರು ಎಲ್ಲರೂ ಕೂಡ ಹೋರಾಟ ಮಾಡಿದ್ರು. ಆದರೆ ಈ ಹಣ ಬಾಕರು ಯಾರಿದ್ದಾರೆ, ದುಡ್ಡು ಕೊಟ್ಟು
ಉನ್ನತ ಹುದ್ದೆಗೇರಿರುವಂತಹ ಮನಿಸ್ವಾಮಿಗಳೇನಿದ್ದಾರೆ, ಈ ಮನಿಸ್ವಾಮಿಗಳ ಹಣದಾಹಕ್ಕೆ ಕೊನೆಯೇ ಇಲ್ಲ ಅನ್ನೋ ಹಾಗಾಗಿದೆ. ಉದ್ಯೋಗ ನೀಡುವಂತಹ ಒಂದು ಸಂಸ್ಥೆಯಲ್ಲಿ ಪಾರುಪತ್ಯವನ್ನು ನಡೆಸ್ತಾ ಇತ್ತು ಒಂದು ಕುಟುಂಬ, ಅದು ಕೂಡ ಒಂದೇ ಜಾತಿಯ ಅಭ್ಯರ್ಥಿಗಳಿಗೆ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪ. ಪ್ರಮುಖ ಹುದ್ದೆಗಳಿಗೆ ಒಂದೇ ಜಾತಿಯ ಅಭ್ಯರ್ಥಿಗಳನ್ನು ಪರಿಗಣಿಸಿದ್ದಾರೆ ಅಂತ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ CBI ತನಿಖೆಯಾಗಬೇಕು. ಈ ಮನಿಸ್ವಾಮಿ ಜೊತೆಗೆ ಆತನ ಹಿಂದೆ ಇರುವಂತಹ ಆ ಕಮಿಷನ್ ಸ್ವಾಮಿ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯ ಕೇಳಿಬರ್ತಾ ಇದೆ.